ಹಾಯ್ ಬ್ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈಗ ನೋಡಿರಿ ಒಣ ಮೆಣಸಿನ್ಕಾಯಿ ಸೀಸನ್ನು ಅಂದರೆ ಈ ಸಮ್ಮರ್ ಒಳಗೆ ಭಾಳ ಬರ್ತಾವೆ ಮತ್ತು ಬಿಸಿಲು ಇರ್ತದಲ್ಲ, ಬಿಸಿಲಿಗೆ ಹಾಕಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋತಾರೆ ನಮ್ಮ ಕಡೆ ಎಲ್ಲ. ಅವ್ರ ಜನ ಹೆಂಗಿರ್ತಾರೆ ಅದ್ರ ಮೇಲೆಲ್ಲ ತೊಗೋತಿರ್ತಾರೆ. 5 kg 8 kg ಭಾಳನೇ ತೊಗೋತಿರ್ತಾರೆ, ಸ್ವಲ್ಪನೇ ತೊಗೋತಿರ್ತಾರೆ. ಈಗ ನೋಡಿರಿ ನಾನು ತೊಗೊಂಬಂದಿದ್ದೆ ಮೆಣಸಿನ್ಕಾಯಿನ, ಹಾಗಾಗಿ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ 2 ದಿನ ಬಿಸಿಲಿಗೆ ಹಾಕಿದ್ದೆ. ಚಲೋ ಒಣಗಿದ್ವ, ತೆಗೆದು ಈ ಕ್ಲೀನ್ ಮಾಡಿಟ್ಟು ಗಿರಣಿಗೆ ಹಾಕ್ಸ್ಕೊಂಬರೋಣ ಅಂದ್ಕೊಂಡು ನೋಡಿರಿ. ಹಾಗಾಗಿ ಆ ಕೆಲಸ ಮಾಡ್ಲಿತ್ತಿದ್ದೆ. ಬರ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಯಾರು ನನ್ನ ಚಾನಲ್ ಹಂಗೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನನ್ನ ಮಗ ನೋಡ್ರಿ ಬ್ಯಾಡಪ್ಪ ಅಂದರೂ ಕೇಳಿಲ್ಲ, ಅವನು ಬಂದು ನಾನು ಹೆಲ್ಪ್ ಮಾಡ್ತೀನಿ ಅನ್ಲಿತಾನ. ಖಾರ ಇರ್ತದ, ಭಾಳ ಘಾಟ್ ಇರ್ತದಲ್ಲ, ಹಂಗಾಗಿ ಬ್ಯಾಡ ಅಂದರೂ ಕೇಳವಲ್ಲ. ಅವ್ನ ಕಣ್ಣು ನೋಡ್ರಿ ಹೆಂಗಾಗ್ಯದ, ಕಣ್ಣು ಕೆಳಗೆ ಏನೋ ಮಲ್ಕೊಂಡಾಗ ಇರ್ಬಿನೋ ಏನೋ ಕಡ್ದು ಬಿಟ್ಟದ, ಸ್ವಲ್ಪ ಕೆಳಗೆ ಉಬ್ಬಿಬಿಟ್ಟದ ಕಣ್ಣು. ಅದಾದಮೇಲೆ 1-2 ದಿನ ಆದಮೇಲೆ ಕಡಿಮೆ ಆಗ್ತದೆ ಅಂತ ಅಂದ್ಕೊಂಡಿನಿ, ನೋಡ್ಬೇಕು ಏನಾಗ್ತದೆ ಅಂತ. ಈಗ ನೋಡ್ರಿ ಹೀಗೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಗಿರಣಿಗೆ ಕುಟ್ಟೋ ಗಿರಣಿನೂ ಇರ್ತಾವೆ ಮತ್ತು ಇವು ಮಷೀನಿನ ಗಿರಣಿನೂ ಇರ್ತಾವೆ. ಅದಕ್ಕೂ ಹಾಕಿಸ್ಬೋದು. ನಾನು ಈ ಕುಟ್ಟೋ ಗಿರಣಿಗೆ ಹಾಕ್ಸೋಣ ಫಸ್ಟ್ ಟೈಮ್ ನಾನು ಅಂಗಡಿದಾಗ ತೊಗೋತಿದ್ದೆ ಯಾವಾಗಲೂ. ಈ ಸರಿ ಹಾಕ್ಸೋಣ ಅಂದ್ಕೊಂಡಿನಿ. ಹಾಕ್ಸಿದ ಮೇಲೆ ಹೆಂಗೆ ಖಾರ ಪುಡಿ ಐತೆ ಅಂತ ನಿಮ್ಗೆ ತೋರಿಸ್ತೀನಿ. ಬರ್ರಿ ಈಗ ಒಂದು ಚಟ್ನಿ ಪುಡಿ ಮಾಡಿದ್ದೆ, ಹುರುಳಿಕಾಳಿನ ಚಟ್ನಿ ಪುಡಿ, ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಈಗ ನೋಡಿರಿ ಹುರುಳಿಕಾಳನ್ನು ಸಿಗ್ತಾವಲ್ಲ, ಇವನ್ನೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಇದ್ರೊಳಗೆ ಹಳ್ಳು ಇರ್ತಾವೆ, ಸಣ್ಣ ಸಣ್ಣ ಕೆಂಪು ಹರಳೂ ಇರ್ತಾವೆ, ಹಾಗಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡ್ರಿ. ಇವನ್ನ ನಾನು ಕ್ಲೀನ್ ಮಾಡಿ ಇವನ್ನ ಈಗ ಸಣ್ಣ ಉರಿ ಒಳಗೆ ಹುರಿಲಿಕತ್ತೀನಿ. ಕಾಳು ಗಟ್ಟಿರ್ತಾವಲ್ರಿ, ಹಾಗಾಗಿ ಸಾವಕಾಶ ಹುರಿಬೇಕು ಇವನ್ನ. ಅಗದಿ ಸಿಮ್ ಒಳಗೆ ಇರ್ಬೇಕು ನೋಡ್ರಿ ಉರಿ ಮಾತ್ರ. ಜೋರು ಇಟ್ವಿ ಅಂದ್ರೆ ಹೊತ್ತಾವು, ಬಟ್ ಯಾವುದೂ ಸರಿ ಆಗಿರಂಗಿಲ್ಲ. ಹಾಗಾಗಿ ನಾನು ನಿಧಾನಾಗಿ ಹುರಿಲಿಕತ್ತೀನಿ. ಸ್ವಲ್ಪ ಅದು ಕೆಂಪಾಗಿ ಆಮೇಲೆ ಹಿಂಗೆ ಚಟ ಸೌಂಡ್ ಬರ್ತದ್ರಿ, ಅದು ಆವಾಗ ನಾವು ಆರಿಸ್ಬೇಕಾಗ್ತದೆ. ಈಗ ನೋಡ್ರಿ ಕಲರು ಚೇಂಜ್ ಆಗ್ಯಾವು, ಆಮೇಲೆ ಘಮ ವಾಸನೆನೂ ಬರ್ತದ್ರಿ ಅದು ಹುರುಳಿದು. ಅವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಡ್ರೆ ನಡೀತದೆ ನೋಡ್ರಿ. ಒಂದೊಂದು ಕಪ್ಪುನವ, ಒಂದೊಂದು ಕೆಂಪು ಹುರುಳಿನವ, ಮಿಕ್ಸ್ ಅದು. ಹಿಂಗೆ ಸಾವಕಾಶ ಹುರ್ಕೊಂಡು ಆಮೇಲೆ ಇದಕ್ಕೆಲ್ಲ ಮಸಾಲ ಹಾಕಿ ಚಟ್ನಿ ಪುಡಿ ಮಾಡ್ಕೊಳ್ಳೋದು ನೋಡ್ರಿ. ಹೆಲ್ತ್ಗೆ ಅಂತೂ ಭಾಳ ಚಲೋ, ಇದು ಗಟ್ಟಿ ಆಹಾರ ಇದು. ಈ ಪುಡಿನ ಮಾಡಿಟ್ಕೊಂಡ್ರೆ ನಾವು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು, ಅನ್ನ ಜೊತೆನೂ ತಿನ್ಬೋದು, ಭಾಳ ಚಲೋ ಇರ್ತದೆ. ಈಗ ನೋಡ್ರಿ ಇದು ಹುರಿದಾತು ಆಗ್ಯಾವು, ಅದನ್ನ ತೆಗೆದು ಈಗ ಒಂದಿಷ್ಟು ಒಣ ಮೆಣ್ಸಿನ್ಕಾಯಿ ಹಾಕಿದ್ದು ನೋಡ್ರಿ. ಖಾರ ಬೇಕಲ್ಲ ಅದಕ್ಕೆ, ಹಾಗಾಗಿ ಒಣ ಮೆಣ್ಸಿನ್ಕಾಯಿ ಹಾಕಿ ಹುರಿಲಿಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಣ ಮೆಣ್ಸಿನ್ಕಾಯಿಗೆ, ಹಂಗೆ ಇದಾದರೂ ಘಾಟನೂ ಬರ್ತದೆ, ಅದಕ್ಕೆ ಸ್ವಲ್ಪ ಹಾಕೀನಿ, ಭಾಳೇನು ಹಾಕಿಲ್ಲ ನಾನು. ಅದ್ರ ಚೂರು ಕಡಿಮೆ ಅನಿಸ್ತಾ ಮತ್ತೊಂದು ಚೂರು ಹಾಕ್ಕೊಂಡೆ ನಾನು ಎಣ್ಣೆನ. ನೀವು ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೋರಿ. ನಾವು ಹುಡುಗರಿಗೂ ಹಾಕಬೇಕಲ್ಲ ತಿನ್ನಲಿಕ್ಕೆ, ಹಾಗಾಗಿ ಖಾರ ಆದ್ರೆ ತಿನ್ನಂಗಿಲ್ಲ ಹುಡುಗರು. ಸ್ವಲ್ಪ ಖಾರ ಕಡಿಮೆ ಇದ್ದರೆ ಹೆಂಗಾರ ಮಾಡಿ ತಿನ್ನಿಸ್ಬೋದು, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿರ್ತೀನಿ ನಾನು. ಇವನು ಅಷ್ಟು ನೋಡ್ರಿ, ಸಣ್ಣ ಉರಿ ಒಳಗೆ ಇಟ್ಕೊಂಡು ಯಾವುದೇ ಅಡುಗೆ ಆಯ್ತು ನಾ ಯಾವಾಗಲೂ ಹೇಳ್ತಿರ್ತೀನಿ, ಸಣ್ಣ ಉರಿ ಒಳಗೆ ಅಂದ್ರೆ ಕೆಲವೊಂದನ್ನು ಸಣ್ಣ ಉರಿ ಇಟ್ಕೊಂಡು ನಾವು ಹುರಿಬೇಕಾಗ್ತದೆ. ಹುರಿಯೋ ಪದಾರ್ಥಗಳನ್ನೆಲ್ಲ ಜೋರು ಇದನ್ನು ಸ್ಟವ್ ಎಲ್ಲ ಜೋರು ಇಟ್ಕೊಂಡ್ಬಿಟ್ರೆ ಎಲ್ಲ ಹೊತ್ತು ಬಿಡ್ತದೆ, ಜಲ್ದಿ ಆಗ್ತದೆ ಕರೆ, ಬಟ್ ಸರಿ ಆಗಂಗಿಲ್ಲ, ಅದು ಯಾವುದೂ ಟೇಸ್ಟು ಆಗಂಗಿಲ್ಲ, ಮತ್ತು ಕಾಳುಗಳು ಯಾವ ಒಳಗೆ ಸರಿ ಬೇಯಂಗಿಲ್ಲ ನೋಡ್ರಿ. ಹಾಗಾಗಿ ಸಿಮ್ ಒಳಗೆ ಇಟ್ಕೊಂಡು ಮಾಡೋದು ಚಲೋ ನೋಡ್ರಿ. ಈಗ ತೆಗಿಯೋಣ ಅಂತ ನೋಡ್ರಿ. ಇವಾಗ ಕರಿಬೇವು ಹಾಕ್ತೀನಿ. ನಾನು ಸ್ವಲ್ಪ ಮಾಡ್ಲಿತ್ತೀನಿ, ನಿಮ್ಗಲ್ಲಿ ಅಷ್ಟು ಹುರಿದ್ನೆಲ್ಲ ಅದಿಷ್ಟು ಮಾಡೋಂಗಿಲ್ಲ. ಒಂದು ಅರ್ಧ ಅದರೊಳಗೆ ಚಟ್ನಿ ಪುಡಿ ಮಾಡ್ತೀನಿ. 2 ಬಟ್ಲ ಹಾಕಿ ನಾನು 1 ಬಟ್ಲ ಚಟ್ನಿ ಪುಡಿ ಮಾಡ್ತೀನಿ, ಇನ್ನೊಂದು ಬಟ್ಲ ನಾನು ಅದನ್ನು ಪೌಡ್ರ್ ಮಾಡಿ ಅದನ್ನು ಜರಡಿ ಮಾಡಿ ಇಟ್ಕೋತೀನಿ ರೀ ಪುಡಿನ. ಈ ಪುಟಾಣಿ ಪುಡಿ ಅವೆಲ್ಲ ನಾವು ಮಾಡಿ ಇಟ್ಕೋತೀವಲ್ಲ, ಹಂಗೆ ಅದನ್ನು ಇದು ಹುರುಳಿ ಪುಡಿನ ಮಾಡಿ ಇಟ್ಕೋತೀನಿ. ಈ ನಾವು ನೀರು ಸಾರು ಅಂಥದ್ದೆಲ್ಲ ಮಾಡ್ತೀವಿ ನೋಡ್ರಿ, ಆವಾಗ ಆ ಪುಡಿನ ಕಲಿಸಿ ಹಾಕೋದ್ರಿಂದ ಟೇಸ್ಟು ಭಾಳ ಚಲೋ ಬರ್ತದೆ ಹುರುಳಿ ಸಾರು ಅಂತೇಳಿ. ಇನ್ಸ್ಟೆಂಟಾಗಿ ಮಾಡ್ತಿರ್ತೀವಲ್ಲ, ಆವಾಗ ನಾವು ಅದನ್ನು ಮಿಕ್ಸ್ ಮಾಡ್ಬೋದು. ಈ ಕಡ್ಲೆ ಹಿಟ್ಟು ಅದೆಲ್ಲ ಹಾಕಿ ಮಾಡ್ತಿರ್ತಾರೆ ಕೆಲವೊಬ್ಬರು, ಆವಾಗ ಈ ಥರ ಹುರುಳಿ ಹಿಟ್ಟು ಕಲಿಸಿ ಹಾಕಿ ಮಾಡಿದ್ರೆ ರುಚಿ ಮಸ್ತ್ ಆಗ್ತದೆ ರೀ. ಹಾಗಾಗಿ ನಾನು ಒಂದು ಬಟ್ಲದಷ್ಟು ಮಾಡ್ಲಿತ್ತೀನಲ್ಲ, ಅದಕ್ಕೆ ನಾನು ಕಡಿಮೆ ಹಾಕ್ಕೊಂಡೀನಿ. ಕರಿಬೇವನ್ನು ತೆಗೆದು ನೋಡ್ರಿ. ಈಗ 1 ಕಪ್ ಹುರುಳಿಗೆ ನಾನು 1 ಕಪ್ ಸ್ವಲ್ಪ ಕಡಿಮೆ ನಾನು
ಒಣ ಕೊಬ್ಬರಿ ಇದೆ, ಅದನ್ನು ತುರಿದು ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ. ಸ್ವಲ್ಪ ಬಿಸಿ ಮಾಡಿದ್ರೆ ವಾಸನೆ ಆಗೋಂಗಿಲ್ಲ, ಇಲ್ಲ ಅಂದ್ರೆ ಹಂಗೆ ಹಾಕಿಬಿಟ್ರೆ ವಾಸನೆ ಬರ್ತದೆ ರೀ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡೋಣ ಅಂತ ಅಷ್ಟೇ. ಬುಟ್ಟಿ ಕಾದಿರ್ತದಲ್ಲ ರೀ, ಹಂಗಾಗಿ ಜಲ್ದಿ ಆಗಿಬಿಡ್ತದೆ ಇದೇನು. ನೋಡಿರಿ, ಇದು ಕೆಂಪಾಗ್ಲಿಕ್ಕತ್ತೆ. ಈಗ ಇದನ್ನು ತೆಗೆದು ಬಿಡೋಣ ಅಂತ. ಸ್ವಲ್ಪ ಹುಣಸೆಹಣ್ಣು ಬಿಸಿ ಮಾಡ್ಲಿತ್ತೀನಿ ನಾನು. ನೀವು ಹಂಗೂ ಹಾಕ್ಬೋದು ಹುಣಸೆಹಣ್ಣು. ಸ್ವಲ್ಪ ಕ್ರಿಸ್ಪಿ ಆದ್ರೆ ಜಲ್ದಿ ಮಿಕ್ಸಿ ಒಳಗೆ ಗ್ರೈಂಡ್ ಆಗಿಬಿಡ್ತದೆ ಅಂಥೇಳಿ ಬಿಸಿ ಮಾಡ್ಲಿತ್ತೀನಿ. ಈಗ ನೋಡಿರಿ, 1 ಕಪ್ ಅಷ್ಟು ತೆಗೆದಿಟ್ಟೀನಿ. ಅದು ಪೌಡ್ರ್ ಮಾಡ್ಕೊತೀನಿ ಆಮೇಲೆ. ಇದು 1 ಕಪ್ ಅಷ್ಟು ಹಾಕೀನಿ. ಇದು ಚಟ್ನಿ ಪುಡಿ. ಈಗ ಇದಕ್ಕೆ ಒಣ ಮೆಣಸಿನ್ಕಾಯಿ, ಕರಿಬೇವು ಅಷ್ಟೇ ಹಾಕೀನಿ, ಬಾಕಿ ಏನೂ ಹಾಕಿಲ್ಲ ನಾನು ಇದಕ್ಕೆ. ಈಗ ನೋಡಿರಿ, ಯಾಕಂದ್ರೆ ಹುರುಳಿ ಇದು ಇರ್ತದಲ್ಲ ರೀ, ಗಟ್ಟಿ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಮೊದಲು ಅದನ್ನು ಪೌಡ್ರ್ ಮಾಡ್ಕೊಂಬಿಡ್ಬೇಕು, ಆಮೇಲೆ ಉಳಿದು ಹಾಕೋಣ ಅಂತ. ನೀವು ಈಗ ಪುಡಿ ಮಾಡಿದ ಮೇಲೆ ಇದನ್ನು ಜರಡಿನ ಮಾಡ್ಕೋಬೋದು. ಯಾಕಂದ್ರೆ ಅದು ಸ್ವಲ್ಪ ಉರುಟು ಅನ್ನಿಸ್ತದೆ. ನೈಸಾಗಿ ಮಾಡ್ಕೋಬೋದು. ನೀವು ಬೇಡಪ್ಪ ಅಂದ್ರೆ ಒಂದು ಸ್ವಲ್ಪ ಜರಡಿ ಮಾಡಿಕೊಂಡು ಆಮೇಲೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಉಳಿದದ್ದು ಸಾಮಾನು ಹಾಕ್ಕೋಬೋದು. ನೋಡ್ರಿ, ನಾನು ಜೀರಿಗೆ ಒಂದು ಮರ್ತಿದ್ದೆ, ಹಾಗಾಗಿ ಸ್ವಲ್ಪ ಮತ್ತೆ ಜೀರಿಗೆನ ಹುರಿಲಿಕತ್ತೀನಿ. ಜೀರಿಗೆನ ಪಟ ಆಗೇ ಬಿಡ್ತದೆ ನೋಡ್ರಿ. ಬುಟ್ಟಿ ಬಿಸಿ ಇತ್ತಲ್ಲ, ನೆನಪಾತ, ಮತ್ತು ಅದ್ರೊಳಗೆ ಹಾಕಿದೆ. ಈಗ ನೋಡ್ರಿ, ಇದನ್ನ ತೆಗೆದು ಬಿಡೋಣ ಅಂತ. ಈಗ ಒಣ ಕೊಬ್ಬರಿ ಹಾಕಿದ್ದೆ, ಕರಿಬೇವು ಆವಾಗ ಹಾಕಿದ್ದೆ. ಈಗ ಒಣ ಕೊಬ್ಬರಿ ಮತ್ತು ಜೀರಿಗೆ ಇಟ್ಟಿನಲ್ಲ ಅದನ್ನು ಹಾಕ್ತೀನಿ, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಹುಣಸೆ ಹಣ್ಣು ಇಷ್ಟು ಹಾಕೋದು ನೋಡ್ರಿ. ಈಗ ಒಂಚೂರು ಬೆಲ್ಲ ಹಾಕ್ತೀನಿ. ಬೆಲ್ಲ ಬೇಕಾದ್ರೆ ನೀವು ಬ್ಯಾಡ ಅಂದ್ರೆ ಬಿಡ್ಬೋದು. ಈಗ ನೋಡ್ರಿ, ಮಿಕ್ಸಿ ಮಾಡ್ಕೊಂಡು ಬಂದೆ ನಾನು. ಹಿಂಗಾಯ್ತು ನೋಡ್ರಿ ಹುರುಳಿ ಚಟ್ನಿ ಪುಡಿ. ಭಾಳ ಟೇಸ್ಟಿ ಇರ್ತದೆ, ಮತ್ತು ಇದು ಗಟ್ಟಿ ಹಾರಲ್ರಿ, ಹೆಲ್ತಿಗಂತೂ ಭಾಳ ಚಲೋ ಇರ್ತದೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನೋಡಿರಿ, ಇವಾಗ ರೆಡಿ ಆಯ್ತಲ್ಲ. ಇದು ಸ್ವಲ್ಪ ಎಲ್ಲ ಆರಿದ ಮೇಲೆ ನಾನು ಒಂದು ಡಬ್ಬಿಗೆ ಹಾಕಿ ಇಟ್ಕೋತೀನಿ. ನೀವು ಮಾಡಿ ನೋಡಿರಿ, ಚಲೋ ಅನ್ನಿಸ್ತದೆ. ಹೆಲ್ತ್ಗೂ ಭಾಳ ಬೆನಿಫಿಟ್ಸ್ ಅವ ಇದರಿಂದ. ಟ್ರೈ ಮಾಡಿರಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣಂತ.